ನಮಸ್ತೆ ವೀಕ್ಷಕರೇ, ಇಂದಿನ ವಿಶೇಷ ಪ್ರಪಂಚದಲ್ಲಿ ಅತಿ ಹೆಚ್ಚು ಪರಿಶುದ್ಧ ಗಾಳಿಯನ್ನು ಹೊಂದಿರುವ ದೇಶಗಳು ಯಾವುದು? ಅದರಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ವಿಶ್ವದ ಅತ್ಯಂತ ಪರಿಶುದ್ಧ ಗಾಳಿಯನ್ನು ಹೊಂದಿರೋ ದೇಶಗಳು ಅಂದರೆ ಇದೇನೆ ನೋಡಿ. ಪರಿಶುದ್ಧ ಗಾಳಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಈ ದೇಶಗಳು ಏನೇನು ಮಾಡಿದ್ದಾವೆ? ವಿಶ್ವಸಂಸ್ಥೆ ಗುರುತಿಸಿದ್ದು ಪರಿಶುದ್ಧ ಗಾಳಿ ಹೊಂದಿರುವ ಈ ದೇಶಗಳನ್ನು. ಹಾಗಾದರೆ ಅದು ಯಾವುದು ಅಂತ ನೋಡೋಣ ಬನ್ನಿ. ಶುದ್ಧ ಗಾಳಿಯ ವಿಚಾರವಾಗಿ ಬಾಂಗ್ಲಾದೇಶ ಹಾಗೂ ಭಾರತದ ದೆಹಲಿ ಆಗಾಗ ಸುದ್ದಿಯಾಗ್ತಲೇ ಇರುತ್ತವೆ. ಇಲ್ಲಿ IQI ಯಾವ ಮಟ್ಟಕ್ಕೆ ಹಾಳಾಗಿದೆ, ಅದರಿಂದಾಗಿ ವರ್ಷಕ್ಕೆ ಎಷ್ಟು ಜನರು ಸಾವನ್ನಪ್ಪುತ್ತಿದ್ದಾರೆ ಅನ್ನೋ ವರದಿಗಳು ಕೂಡ ಆಚೆ ಬಂದಿದೆ. ಉಸಿರಾಟಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಸಮಸ್ಯೆಗಳು ಈ ಅಶುದ್ಧ ಗಾಳಿಯಿಂದನೇ ಹೇಗೆ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸಂಶೋಧನೆ ನಡೀತಾ ಇವೆ. ಆದರೆ ನಿಮಗೆ ವಿಶ್ವದಲ್ಲೇ ಅತ್ಯಂತ ಪರಿಶುದ್ಧ ಗಾಳಿಯನ್ನು ಹೊಂದಿದ ರಾಷ್ಟ್ರ ಯಾವುದು ಅಂತ ಗೊತ್ತಾ? ಅಂತಹ ವಿಶೇಷ ದೇಶಗಳ ಬಗ್ಗೆ ನಿಮಗೆ ಇಲ್ಲಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. 2024ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಜಗತ್ತಿನಲ್ಲಿ ಒಟ್ಟು 7 ರಾಷ್ಟ್ರಗಳ ಅತ್ಯಂತ ಪರಿಶುದ್ಧ ಗಾಳಿಯನ್ನು ಹೊಂದಿವೆ ಅಂತ ಹೇಳಿದೆ. ಈ ದೇಶಗಳು ವಿಶ್ವಸಂಸ್ಥೆಯ ಮಾನದಂಡಗಳ ಪ್ರಕಾರ ಇರಬೇಕಾದ ಪರಿಶುದ್ಧತೆಯ ಗಾಳಿಯನ್ನು ಹೊಂದಿದೆ. ಅವುಗಳ ಬಗ್ಗೆ ಒಂದು ಸಂಪೂರ್ಣ ವರದಿಯನ್ನು ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಬಿಡುಗಡೆ ಮಾಡಿತ್ತು. ವಿಶ್ವಸಂಸ್ಥೆಗಳು ಬಿಡುಗಡೆ ಮಾಡಿರುವ ಪಟ್ಟಿಯೊಂದರಲ್ಲಿ ಶುದ್ಧ ಗಾಳಿ ಹೊಂದಿರುವ ಆ 7 ದೇಶಗಳೇ ಇವು. 1. ಆಸ್ಟ್ರೇಲಿಯಾ. ಅತ್ಯಂತ ಕಠಿಣವಾದ ಹವಾಮಾನ ನಿಯಂತ್ರಣದ ನಿಯಮಗಳು, ವಿಶಾಲವಾದ ಪ್ರದೇಶಗಳನ್ನು ಹೊಂದಿರುವ ನಗರಗಳು ಮತ್ತು ಪರಿಣಾಮಕಾರಿಯಾದ ಗಾಳಿ ಶುದ್ಧತೆಯನ್ನು ಕಾಪಾಡಿಕೊಳ್ಳುವ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಆಸ್ಟ್ರೇಲಿಯಾ ಜಗತ್ತಿನ ಅತ್ಯಂತ ಪರಿಶುದ್ಧ ಗಾಳಿ ಅಂತ ಹೊಂದಿರುವ ದೇಶಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ. 2ನೇದಾಗಿ ನ್ಯೂಜಿಲೆಂಡ್. ಈ ದ್ವೀಪ ರಾಷ್ಟ್ರವು ಕೂಡ ಅತ್ಯಂತ ಪರಿಶುದ್ಧ ಗಾಳಿ ಹೊಂದಿದ ದೇಶಗಳಲ್ಲಿ ಒಂದು ಎಂಬಂತೆ ಗುರುತಿಸಿಕೊಂಡಿದೆ. ಅತ್ಯಂತ ಕಠಿಣ ಎಮಿಷನ್ ನಿಯಮಗಳು, ಕಡಿಮೆ ಕೈಗಾರಿಕೋದ್ಯಮಗಳನ್ನು ಹೊಂದಿರೋದು ಇದರ ವಿಶೇಷ. ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲಗಳನ್ನು ಹೊಂದಿರೋ ಕಾರಣ ನ್ಯೂಜಿಲೆಂಡ್ನಲ್ಲಿ ಪರಿಶುದ್ಧ ಗಾಳಿ ವ್ಯಾಪಕವಾಗಿ ಸಿಗುತ್ತದೆ. 3ನೇದು ಬಹಮಾಸ್ ಕೂಡ ಅತ್ಯಂತ ಹೆಚ್ಚು ನವೀಕರಿಸಬಹುದಾದ ಶಕ್ತಿಯ ವ್ಯವಸ್ಥೆಯನ್ನು ತನ್ನದಾಗಿಸಿಕೊಂಡಿದೆ. ಇಲ್ಲಿ ಕೂಡ ಕೈಗಾರಿಕೋದ್ಯಮಗಳ ಅಬ್ಬರ ಉಳಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ತುಂಬಾ ಕಡಿಮೆ ಇದೆ. ಇದು ಕೂಡ ನ್ಯೂಜಿಲೆಂಡ್ನಂತೆ ಸ್ಟ್ರಿಕ್ಟ್ ಎಮಿಷನ್ ಸ್ಟ್ಯಾಂಡರ್ಡ್ ಅಳವಡಿಸಿಕೊಂಡಿದೆ. ಹೀಗಾಗಿ ಈ ದೇಶದಲ್ಲೂ ಕೂಡ ಅತ್ಯಂತ ಪರಿಶುದ್ಧ ಗಾಳಿಯನ್ನು ಅಲ್ಲಿ ಜನರು ಸೇವಿಸ್ತಾ ಇರ್ತಾರೆ. 4ನೇದು ಬಾರ್ಬಡೋಸ್ನ ಭೌಗೋಳಿಕ ಅಂಶಗಳೇ ಅಲ್ಲಿನ ವಾತಾವರಣವನ್ನು ಪರಿಶುದ್ಧ ಗಾಳಿಯಾಗುವಂತೆ ಮಾಡಿದೆ. ಇನ್ನು 5ನೇದಾದರೆ ಗ್ರೆನೆಡಾ ಕೆರಿಬಿಯನ್ ರಾಷ್ಟ್ರ. ಇಲ್ಲಿನ ನೈಸರ್ಗಿಕ ವಾತಾವರಣ ಹಾಗೂ ಮಿತಿಯಲ್ಲಿರುವ ಕೈಗಾರಿಕೋದ್ಯಮಗಳ ಚಟುವಟಿಕೆಗಳಿಂದ ಈ ದ್ವೀಪ ರಾಷ್ಟ್ರದಲ್ಲಿ ಪರಿಶುದ್ಧ ಗಾಳಿ ಸಿಗೋದಕ್ಕೆ ಸಹಾಯಕವಾಗಿದೆ. ಇಸ್ಟೋನಿಯಾ 6ನೇದಾಗಿದೆ. ಒಂದು ಕಾಲದಲ್ಲಿ ಮಾಲಿನ್ಯ ತುಂಬಿದ ತೈಲ ಶಕ್ತಿಯಿಂದಾಗಿ ತನ್ನ ದೇಶದ ಪರಿಶುದ್ಧ ಗಾಳಿಯನ್ನು ಕಳೆದುಕೊಂಡಿದ್ದ ಈ ದೇಶವು ನಂತರ ಅನೇಕ ಬದಲಾವಣೆಗಳಿಂದ ತನ್ನನ್ನು ಒಳಪಡಿಸಿಕೊಂಡು ಶುದ್ಧ ಗಾಳಿ ಹೊಂದಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ. 7ನೇದಾಗಿ ಐಸ್ಲ್ಯಾಂಡ್. ನವೀಕರಿಸಬಹುದಾದ ಶಕ್ತಿಯನ್ನು ಹೊಂದಿರುವ ಜಾಗತಿಕ ಶಕ್ತಿ ಕೇಂದ್ರ ಅಂತಲೇ ಐಸ್ಲ್ಯಾಂಡನ್ನು ಕರೀತಾರೆ. ಇಲ್ಲಿರೋ ವಿದ್ಯುತ್ ಶಕ್ತಿ ಹಾಗೂ ತಾಪಮಾನದ ಮೂಲ ಹೈಡ್ರೋಎಲೆಕ್ಟ್ರಿಕ್ ಮತ್ತು ಜಿಯೋಥರ್ಮಲ್ ಮೂಲಕವೇ ಪಡೆಯುತ್ತದೆ. ಇದು ಪ್ರಮುಖವಾಗಿ ಅಶುದ್ಧ ಗಾಳಿಯನ್ನು ಕಾರಣವಾಗುವ ಪ್ರಮುಖ ಅಂಶಗಳನ್ನು ನಾಶ ಮಾಡಲು ಸಹಾಯಕವಾಗಿರುವಂತಹದ್ದು. ಹೀಗಾಗಿ ಐಸ್ಲ್ಯಾಂಡ್ ಅತ್ಯಂತ ಪರಿಶುದ್ಧ ಗಾಳಿ ಹೊಂದಿದ 7 ರಾಷ್ಟ್ರಗಳಲ್ಲಿ ಒಂದಾಯಿತು. ಇನ್ನು ಭಾರತ ಈ ಲಿಸ್ಟ್ನಲ್ಲಿ ಕಾಣಿಸೋದೇ ಇಲ್ಲ. ವಿಶ್ವದ ಅತ್ಯಂತ ಕಲುಷಿತ ಗಾಳಿಯನ್ನು ಹೊಂದಿರೋ ದೇಶದಲ್ಲಿ ಭಾರತ ಹೇಳಬೇಕಂದ್ರೆ 5ನೇ ಸ್ಥಾನದಲ್ಲಿರೋದು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ಹೇಳ್ಬೋದು. ನೀವೇನಂತೀರಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಮಸ್ತೆ.